ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಕ್ಷಿತಾ ವ್ಲಾಗ್ಸ್. ಹಾಯ್ ಆಲ್, ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೈಡೇ ವ್ಲಾಗ್ ಆಗಿರುತ್ತೆ ಇವತ್ತು. ಬೆಳಗ್ಗೆ ಆ್ಯಸ್ ಯೂಶ್ವಲ್ ನಮ್ಮ ಮಾವ ಪೂಜೆ ಮಾಡಿರ್ತಾರೆ. ನಾನು ಮತ್ತೆ ದೀಪ ಏನು ಅನ್ಸೋದಕ್ಕೆ ಹೋಗಲ್ಲ. ತಿರ್ಗಾ ಕಡ್ಡಿ ಹಚ್ಬಿಟ್ಟು ನಾನು ಬೆಳಗ್ಗೆ ನಂಗೆ ಪಾಸಿಟಿವ್ ವೈಬ್ಸ್ ಇರುತ್ತೆ. ಮಂಡೇ ಆಗಿರ್ಬೋದು, ಫ್ರೈಡೇ ಆಗಿರ್ಬೋದು, ದೀಪ ಹಚ್ಚಿದ್ರೂ ನಾನು ತಿರ್ಗಾ ಬಂದು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಕಡ್ಡಿ ಹಚ್ಬಿಟ್ಟು ಮತ್ತು ಸಾಂಬ್ರಾಣಿ ಅದೆಲ್ಲ ಹಾಕಿಬಿಟ್ಟು, ಸಾಂಬ್ರಾಣಿದು ಅದಿದ್ದು ಬರುತ್ತಲ್ಲ, ಮನೆಯೆಲ್ಲ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ, ಅದೆಲ್ಲ ಹಾಕಿಬಿಟ್ಟು ನಾನು ತಿರ್ಗಾ ಪೂಜೆ ಮಾಡಿ ಹೊಸ್ಲಿಗೆಲ್ಲ ತಿರ್ಗಾ ಕುಂಕುಮ ಅದೆಲ್ಲ ಇಡೋದೆಲ್ಲ ಮಾಡ್ಕೊತೀನಿ. ನಮ್ಮ ಮಾವ ಏನಿದ್ರು ಎಲ್ಲ ಫೋಟೋಗೂ ಹಾಕ್ಬಿಟ್ಟು ದೀಪ ಒಂದು ಹಂಚಿರ್ತಾರೆ. ಅವ್ರಿಗದು ರೆಗ್ಯುಲರ್ ಆಗಿ ಮಾಡ್ತಾರೆ ಅದನ್ನು. ಪೂಜೆ ಎಲ್ಲ ಆಯಿತು, ಸಾರುನೆಲ್ಲ ಮಾಡಿದ್ದೆ. ಅದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಟೈಮ್ ಬಂದು ಇವಾಗ 11 ಆಗಿದೆ. ಇವತ್ತು ಅಕ್ಕ ಬಂದಿದ್ದು ಲೇಟ್ ಆಯಿತು. ಇವಾಗೆಲ್ಲ ಕೆಲಸ ಆಯಿತು. ಇವತ್ತು ಆಷಾಢ ಫಸ್ಟ್ ಶುಕ್ರವಾರ. ಪೂಜೆನೂ ಎಲ್ಲ ಬೆಳಗ್ಗೆ ಆಯಿತು. ಅದಕ್ಕೆ ಗುಡಿಸಿ ಒರೆಸಿದ್ದು, ಪಾತ್ರೆ ತೊಳೆದಿದ್ದು ಅದೆಲ್ಲನೂ ಆಯಿತು ಅವ್ರ ಕೆಲಸ. ನಕ್ಷತ್ರದನ್ನು ಸ್ನಾನ ಎಲ್ಲ ಆಗಿ ರೆಡಿ ಆಗಿದ್ದಾನೆ. ಅವನದು ಟಿಫನ್ ಎಲ್ಲ ಆಯಿತು. ಎಲ್ಲಿಗೆ ಎಲ್ಲ ಹೋಗ್ತೀಯ ಶೂಸ್ನ? ಇವತ್ತಿನ ವ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಏನು ಬೇಕಮ್ಮ? ಅಲ್ಲೋಡಲ್ಲಿ ಯಾರೋ ಬಂದರು, ಬಾಕ್ಲು ತೆಗಿ ಹೋಗು. 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 ನಕ್ಷಿತ್ ಜೊತೆ ಹಾಗೆ ಮಾತಾಡಿಕೊಂಡು ಸೌತೆಕಾಯಿ ಇತ್ತು, ಅದನ್ನು ಕಟ್ ಮಾಡಿಟ್ಬಿಡೋಣ. ಕಟ್ ಮಾಡಿಟ್ರೆ ಮಕ್ಕಳು ಅಷ್ಟೇ ಹೋಗಿ ಬರ್ತಾ ಕೇಳ್ತಾರೆ ತಿನ್ನೋದಕ್ಕೆ. ಇಲ್ಲ ಅಂತಂದರೆ ಅದು ಹಂಗೆ ಇರುತ್ತೆ. ಕಟ್ ಮಾಡಿಲ್ಲ ಅಂತಂದರೆ ನಾವು ಫ್ರಿಜ್ಜಲ್ಲಿ ಬೇರೆ ಇಡಲ್ಲ, ಯಾಕಂದರೆ ಕೋಲ್ಡ್ ಆಗಿರುತ್ತೆ. ಇವಾಗ ಬೇರೆ ಕೋಲ್ಡ್ ಅಲ್ವಾ ಅಂದ್ಬಿಟ್ಟು. ಇಲ್ಲ ತೆಗ್ದಿಟ್ಟಿದ್ರು ಬೆಳಗ್ಗೆ ತೆಗ್ದಿಟ್ಟು ಮಧ್ಯಾಹ್ನ ಕಟ್ ಮಾಡಿರ್ತೀವಿ. ಈ ಥರ ಇವನಿಗೆ ಸರಿನೂ ರೆಡಿ ಮಾಡಿದ್ದೀನಿ. ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ತಿನ್ಸೋಣ ಅಂತ. ಮತ್ತು ಸಾರು ಬೆಳಗ್ಗೆ ಒಂದು 10 o'clock ಎಲ್ಲ ಮುಗಿಸಿದ್ದೆ. ಎಲ್ಲ ಕಾಳು ಮಿಕ್ಸ್ ಮಾಡಿ ಮೊಳಕೆ ಕಟ್ಟಿ ಸಾರು ಮಾಡಿದ್ದೆ. ಮಸಾಲೆ ಸಾರಿದು. ಇದೆಲ್ಲ ರೆಡಿ ಆಯಿತು. ದಿಹಾನ್ ಸ್ಕೂಲಲ್ಲಿ ಪೋಸ್ಟ್ ಆ್ಯಕ್ಟಿವಿಟಿ ಅಂದ್ಬಿಟ್ಟು ಅವರು ಸ್ಕೂಲಲ್ಲಿ ಏನು ಮಾಡಿರ್ತಾರೋ ಅದನ್ನು ಜಸ್ಟ್ ಹೋಮ್ ವರ್ಕ್ ಅಂತಲೂ ಅಲ್ಲ, ಅದೇನು ಆ್ಯಕ್ಟಿವಿಟಿ ಅಂತ ಕೊಟ್ಟಿದ್ರು. ಡೈಲಿನೂ ಅವ್ನಿಗೆ ಹೋಮ್ ವರ್ಕ್ ಆ ಥರದ್ದೆಲ್ಲ ಏನೂ ಕೊಡೋಲ್ಲ. ಸೊ ಅವ್ನಿಗೆ ಬರಿತಾ ಇದ್ದ. ಇವಾಗ A to Z ಅದೆಲ್ಲ ಬರಿತಾನೆ. ಇವಾಗ ಲೈನ್ ಫಾರ್ಮೇಷನ್ ಹೇಳ್ಕೊಡ್ತಾ ಇದ್ದಾರೆ. ಅದನ್ನು ನಾವು ಇವಾಗ ನನ್ನ ಮನೇಲಿ ನಾರ್ಮಲಾಗಿ ಹೋಮ್ ವರ್ಕ್ ಕೊಡ್ದಿರೋನು ಪ್ರಾಕ್ಟೀಸ್ ಮಾಡಿಸ್ತೀನಿ. ಇವಾಗ ಸ್ಮಾಲ್ ಲೆಟರೂ ಹೇಳ್ಕೊಡ್ತಾ ಇದ್ದಾರೆ. ಅದನ್ನು ಅವರು ಆ್ಯಕ್ಟಿವಿಟಿ ಅಂತ ಕೊಟ್ಟಿದ್ರು. ಸೊ ಅದನ್ನು ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಫ್ರೈಡೇ ಈವ್ನಿಂಗೇ ಫ್ರೀ ಇದ್ನಲ್ಲ, ಅವ್ನು ಸ್ಕೂಲಿಂದ ಬಂದಮೇಲೆ ಬರಿತೀನಿ ಅಂದ. ಓಕೆ ಸರಿ ಬರಿ ಅಂದ್ಬಿಟ್ಟು ಬರಿತಾ ಇದ್ದಾನೆ. ಯಾವ ಥರ ಅವನು ಇವಾಗ ಬರಿತಾ ಇದ್ದಾನೆ ಏನು ಅಂತ ಒಂದು ಜಸ್ಟ್ ಅಪ್ಡೇಟ್ ಅಷ್ಟೇ ಮಾಡಿದೆ. ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಮಧ್ಯಾಹ್ನದಿಂದ. ಸೊ ಇವಾಗ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಇವಾಗ ಟೈಮ್ ಬಂದು 5:45 ಆಗಿದೆ. ದಿಹಾನ್ ಡ್ಯಾನ್ಸ್ ಕ್ಲಾಸ್ ರೆಡಿ ಆಗಿದ್ದಾನೆ. ಇವಾಗ ಹಾಲು ಇಟ್ಟಿದ್ದೀನಿ, ಕಾಫಿಗೆ, ಟೀಗೆ, ನಕ್ಷತ್ರಿಗೆ ಹಾಲು ಅದೆಲ್ಲ. ಅವ್ನ ಸ್ಕೂಲಿಂದ ಕರ್ಕೊಂಬಂದು ಇವಾಗ ಒಂದು ಸ್ವಲ್ಪ ಇವಾಗ ನನ್ನ ರೆಸ್ಟ್ ಟೈಮ್ 1 ಗಂಟೆ 1:30ಇಂದ 4 o'clockವರೆಗೂ. ಅದರಲ್ಲೂ ನಕ್ಷತ್ರ ಮಿಡಲಲ್ಲಿ ಎದ್ದಿರ್ತಾನೆ. ತಿರ್ಗಿ ಅವನಿಗೆ ಇವನಿಗೆ ಅಂದ್ಕೊಂಡು 1 hour 1.5 hour ರೆಸ್ಟಿಂಗ್ ಟೈಮ್ ನಿದ್ದೆ ಮಾಡಲ್ಲ ನಾನು. ಏನಾದರೂ ಫೋನ್ ನೋಡೋದು, ಎಡಿಟಿಂಗ್ ಕೆಲಸ ಇದ್ದರೆ ಮಾಡ್ಕೊಳ್ಳೋದು, ಆ ಥರ ಮಾಡ್ಕೊತೀನಿ. ಪಾತ್ರೆನೂ ಎಲ್ಲ ಎತ್ತಿಡಬೇಕು. ಅದೆಲ್ಲ ತೊಳೆದಿರ್ತಾರೆ ಆಲ್ಮೋಸ್ಟ್ 1 day ಇದರಲ್ಲೇ. ಇಲ್ಲೂ ಒಂದು ಸ್ವಲ್ಪ ಇದೆ ಪಾತ್ರೆಗಳು, ಇದೆಲ್ಲ ಎತ್ತಿಟ್ಕೊಬೇಕು. ಈಗಾದರೆ ಅದೇ ಇದು ರೊಟೀನ್ ಇರುತ್ತೆ ನನಗೆ. ಕಾಫಿ ಟೀ ಮಾಡಿಕೊಂಡು ಪಾತ್ರೆ ಏನಿದೆ ಅದೆಲ್ಲ ಜೋಡಿಸ್ಕೊಂಡು ಹುಡುಗರಿಗೆ ಊಟ ಏನಾದರೂ ಮಾಡ್ಕೊಳ್ಳೋದು. ಇವಾಗ ನಕ್ಷತ್ರಕ್ಕೆ ಹಾಲು ಕೊಡ್ತೀನಿ. ಅವನಿಗೆ ಬೂಸ್ಟ್ ಕುಡಿತಾನೆ. ಫೀಡಿಂಗ್ ಕೆಲವೊಬ್ರು ಕೇಳ್ತಾ ಇದ್ದೀನಿ ಕಮೆಂಟಲ್ಲಿ. ಸೊ ನಾನು ಇವಾಗ ಆನ್ಸರ್ ಮಾಡ್ತಾ ಇದ್ದೀನಿ. ಫೀಡಿಂಗ್ ಸ್ಟಾಪ್ ಮಾಡಿದೆ ನಾನು. ಲಾಸ್ಟ್ ಮಂತನೇ ಸ್ಟಾಪ್ ಮಾಡಿದೆ. ಮಮ್ಮಿ ಮನೆಗೆ ಹಾಲಿಡೇಸ್ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಎಲ್ಲ ಸ್ಟಾಪ್ ಮಾಡಿದೆ. ಇವಾಗ ಊಟ ಮಾಡಿಸೋದು ನಾರ್ಮಲ್ ಆಗಿ ಸರಿ 2 daysಗೆ ಒಂದ್ಸತಿ ತಿನ್ನಿಸ್ತೀನಿ ಅಷ್ಟೇ. ಇಲ್ಲ ಅಂತಂದರೆ ನಾರ್ಮಲ್ ಅನ್ನ, ಇಡ್ಲಿ, ಏನು ಟಿಫನ್ ಆಗಿರುತ್ತೋ ಅದು, ಏನು ಊಟ ಆಗಿರುತ್ತೋ ಅದು, ಆ ಥರ ಬಿಸ್ಕೆಟು, ಮಿಲ್ಕ್ ಬಿಸ್ಕೆಟ್ ಆ ಥರದ್ದು ಕೊಡ್ತೀನಿ.
ಇವಾಗ ಹಾಲು ಇಷ್ಟಪಡ್ತಾನೆ ಬೂಸ್ಟ್. ನಮ್ಮ ದಿಹಾನ್ ಅಂದರೆ ಅವ್ನಿಗೆ ಇಷ್ಟ ಆಗಲ್ಲ, ಮಿಲ್ಕ್ ಏನೂ ಇಷ್ಟ ಆಗಲ್ಲ ಅವನಿಗೆ. ಮೊಸರೊಂದು ಇಷ್ಟ ಆಗುತ್ತೆ ಅವನಿಗೆ, ಬಟರ್ ಚೀಸ್ ಅದು ಇಷ್ಟ ಆಗುತ್ತೆ. ಹಾಲು ಅವನಿಗೆ ಇಷ್ಟ ಆಗಲ್ಲ. ಏನು ಬೇಕು? ಅದೊಂದು ಅಪ್ಡೇಟ್ ಕೊಡಬೇಕಾಗಿತ್ತು ಫೀಡಿಂಗ್ ಬಗ್ಗೆ. ಕೆಲವೊಬ್ಬರು ಕಮೆಂಟಲ್ಲಿ ಕೇಳ್ತಾ ಇದ್ರಿ, ಕಮೆಂಟಲ್ಲಿ ಸಿಂಗಲಾಗಿ ರಿಪ್ಲೈನೂ ಮಾಡಿದ್ದೀನಿ. ಫುಲ್ ಫೈನಲಾಗಿ ಒಂದು ಸತಿ ಹೇಳೋಣ ಅಂತ ಅಂದ್ಕೊಂಡೆ, ಅದಕ್ಕೇ ಹೇಳಿದೆ. ಲಾಸ್ಟ್ ಹಾಲಿಡೇಸಲ್ಲೇ ಸ್ಟಾಪ್ ಮಾಡಿ ಬಂದಿದ್ದು. 1 ವೀಕ್ ರಿಕವರಿ ಆಯಿತು. ರಿಕವರಿ ಟೈಮ್ 1 ವೀಕ್ ತೊಗೊಂಡೆ ನಾನು. ಇದಾದಮೇಲೆ ಹಂಗೆ ಮತ್ತೆ ಜಡೆ ಎಲ್ಲ ಹಾಕು ಅಂತ ಅಂದರು. ಒಂದೊಂದು ಸತಿ ಆಯಿಲ್ ಅಪ್ಲೈ ಮಾಡೋದು, ಜಡೆ ಹಾಕೋದು, ಈ ಥರದ್ದೆಲ್ಲ ಮಾಡ್ತಾಯಿರ್ತೀನಿ. ಕೇಳ್ತಾರೆ ಈ ಥರ ಟೈಟಾಗಿ ಒಂದು ಜಡೆ ಕೊಟ್ಬಿಡು ಅಂತ, ಅವ್ರಿಗೆ ಮೂಡಿದ್ದಂಗೆ. ಇಲ್ಲಾಂದರೆ ಅವ್ರು ನಾರ್ಮಲ್ ಗಂಟೆಲ್ಲ ಹಾಕ್ಕೊಂಡಿರ್ತಾರೆ, ಹಾಕೋದು. ಮತ್ತು ಹೇರ್ ಡೈಯಿಂಗ್ ಮಾಡೋದು, ಮತ್ತು ಆಯಿಲ್ ಅಪ್ಲೈ ಮಾಡೋದು, ಅದೆಲ್ಲನೂ ನಾನೇ. ಇವಾಗ ಎಲ್ಲಾದರೂ ಹೋಗ್ಬೇಕಾದ್ರೆ ಫಂಕ್ಷನ್ಗೆ ಹೋಗ್ಬೇಕಂದ್ರೂ ಅಷ್ಟೇ ಅವರಿಗೆ ಜಡೆ ಎಲ್ಲ ಹಾಕೋದು, ರೆಡಿ ಮಾಡೋದು, ಈ ಥರದ್ದೆಲ್ಲ. ಇದು ಕಾಮನಾಗಿ ನನ್ನ ಇಷ್ಟಪಟ್ಟೆ ಮಾಡೋವಂಥ ಕೆಲಸ ಇದು. ನನಗೇನು ಮಾಡಬಾರ್ದು ಆ ಥರದ್ದೆಲ್ಲ ಏನೂ ಇಲ್ಲ. ನನಗೆ ನಾನೇ ಫಸ್ಟೇ ಈ ಥರ ಸೀರೆ ಎಲ್ಲ ಎತ್ಕೊಟ್ಟಿರ್ತೀನಿ, ತಗೊಳ್ಳಿ ಇದನ್ನೇ ಉಟ್ಕೊಳ್ಳಿ, ಈ ಥರ ರೆಡಿ ಮಾಡ್ತೀನಿ ಅಂತೆಲ್ಲ ರೆಡಿ ಮಾಡಿ ಕಳಿಸೋದಿಲ್ಲ. ರೆಡಿಯಾಗಿ ಒಟ್ಟಿಗೆ ಹೋಗ್ತೀವಿ. ನಮ್ಮ ಬಾಂಡಿಂಗ್ ಈ ಥರ ಇರುತ್ತೆ. ಒಂದು ಜಸ್ಟ್ ಒಂದು ಅಪ್ಡೇಟ್ ಆಗಿರ್ಬೋದು, ಇಲ್ಲ ಒಂದು ಹೇಳ್ಕೊಬೇಕು ಅನಿಸ್ತು ಅತ್ತೆ ಸೊಸೆ ಅದನ್ನ ಯಾವ ಥರ ಇರ್ತೀವಿ ಏನು ಅಂತ. ಇವಾಗ ಮಕ್ಕಳಿಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಸ್ಯಾಟರ್ಡೇ ವ್ಲಾಗ್ ಇದು. ಪಾಪ್ಕಾರ್ನ್ ಮಾಡ್ತಾಯಿದ್ದೆ. ಏನಾದರೂ ಇವತ್ತು ಸ್ಯಾಟರ್ಡೇ ಸ್ಕೂಲ್ ರಜಾ ಅಲ್ಲ ದಿಹಾನ್ಗೆ, ಆ ಟೈಮ್ಗೆ ಏನಾದರೂ ಮಾಡಿಕೊಡೋಣ ಅಂದ್ಬಿಟ್ಟು ಪಾಪ್ಕಾರ್ನ್ ಮಾಡಿದೆ. ಇವತ್ತು ಎಷ್ಟೊಂದು ದಿವಸ ಆಗಿತ್ತಲ್ಲ ರೆಸಿಪಿನೇ ಶೇರ್ ಮಾಡಿಲ್ಲ ಅಂತ ಇವಾಗ ಒಂದು ಪನ್ನೀರ್ ಬಟರ್ ಮಸಾಲ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಪನ್ನೀರ್ ಬಟರ್ ಮಸಾಲ ಗ್ರೇವಿ ಇವಾಗ ಹಿಂಗೆ ಅಂದರೆ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, 1-2 ಟೊಮೆಟೊ, ಇದು ಬಂದು ಫಾರಮ್ ಟೊಮೆಟೊ, ಮತ್ತು 5 ಇದು ಬ್ಯಾಡಗೆ ಮೆಣಸಿನ್ಕಾಯಿ, ಮತ್ತು 1 ಮೆಣಸಿನ್ಕಾಯಿ ಖಾರಕ್ಕೆ. ತಿರ್ಗಾ ಚಿಲ್ಲಿ ಪೌಡರು ಆ್ಯಡ್ ಮಾಡ್ಕೋಬೇಕು. ಚಕ್ಕೆ ಲವಂಗ ಒಂದು ಸ್ವಲ್ಪ, ಒಂದು 3-2 ತೊಗೊಂಡಿದ್ದೀನಿ ಅಷ್ಟೇ. ಶುಂಠಿ ಒಂದು ಸ್ವಲ್ಪ, ಬೆಳ್ಳುಳ್ಳಿ ಒಂದು ಸ್ವಲ್ಪ, ಅಷ್ಟೇ. ಸಿಂಪಲ್ ರೆಸಿಪಿ ಇದು. ಇದನ್ನೆಲ್ಲ ಇವಾಗ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ಇವಾಗ ಇದಕ್ಕೆ ನಾನು ಕ್ಯಾಶು ಅದೆಲ್ಲ ಏನೂ ಆಗ್ತಾಯಿಲ್ಲ, ಗೋಡಂಬಿ ಅದೆಲ್ಲ ಏನೂ ಆಗ್ತಾಯಿಲ್ಲ. ಅದನ್ನು ಸಪ್ರೇಟ್ ಪೇಸ್ಟ್ ಮಾಡ್ಕೊಬೇಕು. ಇವಾಗ ಫಸ್ಟ್ ಏನು ಇಂಗ್ರೀಡಿಯೆಂಟ್ ತೋರಿಸ್ದೆ ನಾನು ಅದನ್ನೆಲ್ಲ ಇವಾಗ ಹಾಕ್ಕೊಬೇಕು. ಪನ್ನೀರು ಅಷ್ಟೇ, ನಾನು ಪ್ಯಾಕೆಟ್ ಪನ್ನೀರ್ ತರಿಸಿರ್ಲಿಲ್ಲ. ನಮ್ಮ ಮಾವ ಹಿಂದಿನ ದಿವಸನೇ ತೊಗೊಂಬಂದಿದ್ರು. ಇವಾಗ 200 ಗ್ರಾಮ್ಸ್ ಆ ಥರದ್ದೆಲ್ಲ ಕೊಡ್ತಾರಲ್ಲ ಫ್ರೆಶ್ ಆಗಿ, ಅದು ತೊಗೊಂಡು ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿತ್ತು ಇದು. ಇವಾಗ ಒಂದು ಪ್ಯಾನ್ಗೆ ಇವಾಗ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು, 3 ಹಾಕ್ಕೊತಾ ಇದ್ದೀನಿ ಡೈರೆಕ್ಟ್ ಎಣ್ಣೆಗೆ. ಇದಕ್ಕೆ ಇವಾಗ ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡು ಫಸ್ಟ್ ಪನ್ನೀರನ್ನ ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡು ಸಪ್ರೇಟ್ ಒಂದು ಪ್ಲೇಟ್ಗೆ ಹಾಕ್ಕೊಬೇಕು. ಉಪ್ಪು, ಅರಿಶಿನ ಪುಡಿ, ಚಿಲ್ಲಿ ಪೌಡರ್ ಇಷ್ಟೇ 3 ಇವಾಗ ಎಣ್ಣೆಗೆ ಡೈರೆಕ್ಟಾಗಿ ಇವಾಗ ಪನ್ನೀರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಅದು ಒಂದು 5 ನಿಮಿಷ ಒಂಥರ ಹಸಿ ವಾಸನೆ ಹೋಗೋವರೆಗೂ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡು ಒಂದು ಸಪ್ರೇಟ್ ಒಂದು ತಟ್ಟೆಗೆ ಎತ್ತಿಟ್ಕೊಂಡ್ರೆ ಆಯ್ತು. ಇದನ್ನು ತಿರ್ಗಾ ಇದೇ ಪ್ಯಾನ್ಗೆ ನೀವು ಮಿಕ್ಸ್ ಮಾಡಿ ಗ್ರೇವಿ ಎಲ್ಲ ಇದೇ ಪ್ಯಾನಲ್ಲೇ ಮಾಡ್ಕೊಬೋದು. ಒಂದೇ ಪ್ಯಾನ್ ಯೂಸ್ ಮಾಡಿಕೊಂಡು ಮಾಡೋವಂಥದ್ದು. ನಿಮಗೆ ಬೆಳಗ್ಗೆ ಟಿಫನ್ಗೆ ಮಕ್ಳಿಗೆ ಚಪಾತಿ ಜೊತೆ ಪೂರಿ ಜೊತೆನೂ ಚೆನ್ನಾಗಿರುತ್ತೆ, ಇಲ್ಲ ಪರೋಟ ಅದು ರೆಡಿ ಇದ್ರೂ ಇದ್ರ ಜೊತೆಗೆ ಬೇಗ ಒಂಥರ ರೆಸ್ಟೋರೆಂಟ್ ಸ್ಟೈಲೇ ಇರುತ್ತೆ. ಎಕ್ಸಾಕ್ಟ್ ಅಂತ ಹೇಳಲ್ಲ, ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು. ಇವಾಗ ಅದನ್ನ ಒಂದು ಕಂಟೈನರ್ ಆಗಿರ್ಬೋದು, ಒಂದು ತಟ್ಟೆಗೆಲ್ಲ ಮಾಡ್ಕೋತಾ ಇದ್ದೀನಿ, ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಪೇಸ್ಟ್ ಏನಿದೆ ಅದು ಹುರಿದಿಟ್ಟಿದ್ನಲ್ವ ಅದನ್ನು ಇವಾಗ ಒಂದು ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ತರಿ ಇದ್ರೂ ಗ್ರೇವಿ ಚೆನ್ನಾಗಿ ಅನಿಸಲ್ಲ. ಫುಲ್ ಫೈನ್ ಪೇಸ್ಟ್ ಮಾಡ್ಕೊಬೇಕು, ಫುಲ್ ನೈಸಿಗೆ ಆಗಬೇಕು. ಅದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ತೀರಾ ತೆಳ್ಳಗೂ ಮಾಡ್ಕೊಬಾರ್ದು, ತೀರಾ ಇವಾಗ ಗಟ್ಟಿಗೂ ಮಾಡ್ಕೋಬಾರ್ದು. ಗಟ್ಟಿಗಿದ್ರೂ ಪ್ರಾಬ್ಲಮ್ ಆಗಲ್ಲ, ಯಾಕಂದರೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದು ಮಾಡ್ಬೋದು. ಇವಾಗ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಬೆಣ್ಣೆ ಮತ್ತು ಒಂದು ಸ್ವಲ್ಪ ಎಣ್ಣೆ 2 ಹಾಕ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಕರ್ಗೋವರೆಗೂ. ಅದಾದಮೇಲೆ ಡೈರೆಕ್ಟಾಗಿ ಒಂದು ಸ್ವಲ್ಪ ಚಿಲ್ಲಿ ಪೌಡರು ತಿರ್ಗಾ, ಮತ್ತು ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ. ಎಣ್ಣೆಗೆ ಮತ್ತು ಬೆಣ್ಣೆ, ಪನ್ನೀರ್ ಬಟರ್ ಮಸಾಲ ಅಂತದಾಗ ಬಟರ್ ಆ್ಯಡ್ ಮಾಡಲೇಬೇಕಾಗತ್ತೆ. ಸ್ವಲ್ಪ ಕಸ್ತೂರಿ ಮೇಥಿ 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ನಾನು. ಅದಕ್ಕೆ ಇವಾಗ
ಚಿಲ್ಲಿ ಪೌಡರ್ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅದಕ್ಕೆ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಲ್ವ, ಅದಕ್ಕೋಸ್ಕರ. ಇವಾಗ ಫ್ರೈ ಮಾಡ್ಕೊಂಡಿರೋ ಅಂತಹ ಅದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಲ್ಲ, ರುಬ್ಬಿಟ್ಕೊಂಡಿದ್ದೀನಲ್ಲ ಫ್ರೈ ಮಾಡಿಕೊಂಡು, ಅದನ್ನು ಇವಾಗ ಫೈನ್ ಪೇಸ್ಟ್ ನೋಡಿ ಈ ಥರ ಆಗಬೇಕು. ನೀಟಾಗಿ ಆದರೆ ಗ್ರೇವಿನೂ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಚೆನ್ನಾಗಿ ಒಂದು ಸ್ವಲ್ಪ ಕುದಿಬೇಕು ಅಷ್ಟೇ, ಒಂದು 5-10 ನಿಮಿಷ ಸಾಕು. ಒಂದು ಸ್ವಲ್ಪ ಇವಾಗ ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ಕ್ಯಾಶು ಗೋಡಂಬಿ ಪೇಸ್ಟ್ ಏನಿದೆ ಅದನ್ನು ಅಷ್ಟೇ ಫೈನ್ ಪೇಸ್ಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ಆ ಖಾರ ರುಬ್ಬಿದ್ನಲ್ಲ ಅದೇ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡಿರೋದು. ಇದು ಯಾಕಂದರೆ ನಾವು ಎಣ್ಣೆಲಿ ಫ್ರೈ ಮಾಡಿರೋದ್ರಿಂದ ತುಂಬ ಜಾಸ್ತಿ ಬೇಯಬೇಕು ಅಂತಲೂ ಏನಿಲ್ಲ. ಒಂದು 1/2 ಸ್ಪೂನ್ ಗರಂ ಮಸಾಲ, 1/2 ಸ್ಪೂನ್ ಧನಿಯಾ ಪೌಡರ್ ಇಷ್ಟು ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ. ಧನಿಯಾ ಪುಡಿ ಹಾಕ್ಕೊಂಡಿಲ್ಲ ಅಂದರೂ ಓಕೆ, ಬಟ್ ನಾನೊಂದು ಸ್ವಲ್ಪ ಹಾಕ್ಕೊಂಡೆ. ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ, ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಕ್ರೀಮ್ ಏನಾದರೂ ಇತ್ತು ಅಂದರೆ ನೀವು ಆ್ಯಡ್ ಮಾಡ್ಕೊಬೋದು. ಎಕ್ಸ್ಟ್ರಾ ಬಟರ್ ಬೇಕಂದ್ರೂ ಈ ಸ್ಟೆಪ್ಪಲ್ಲಿ ಆ್ಯಡ್ ಮಾಡ್ಕೊಬೋದು. ಇದು ಒಂದು ಸ್ವಲ್ಪ ಬಾಯ್ಲ್ ಆಗ್ತಿದ್ದಂಗೆ ನಾನು ಪನ್ನೀರ್ ಏನು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರೆ ಸಾಕು. ಲಿಡ್ ಕ್ಲೋಸ್ ಮಾಡಿಬಿಟ್ರೆ ನೀಟಾಗೆ ಆಗಿರುತ್ತೆ. ಇದು ತುಂಬ ಸಿಂಪಲ್ಲಾಗಿ ಪನ್ನೀರ್ ಬಟರ್ ಮಸಾಲ. ಎಷ್ಟೊಂದು ದಿವಸ ಆಗಿತ್ತು ರೆಸಿಪಿ ಎಲ್ಲ ಟ್ರೈ ಮಾಡಿ ತೋರಿಸಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.